ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ಏನಾಗ್ತದೆ? ವಿಧಿ ಮನೆ ಒಳಗಡೆ ಲಾಕ್ ಆಗ್ಬಿಟ್ಲಲ್ಲ. ಕೇಕ್ ಕಟ್ ಮಾಡ್ತಾ ತಿನ್ನಿಸ್ತಾ ಈ ಕಡೆ ಇಬ್ರು ಕತೆ ಅಂತೂ ಫಿನಿಶ್. ಈ ಕಡೆ ಬೇಬಿ ಬೇಬಿ ಅನ್ಕೊಂಡದ್ದೆ, ಈ ಕಡೆ ವಿಧಿ ಮನೆಯವ್ರ ಹತ್ರನೇ ಲಾಕ್ ಆಗ್ತಿದ್ದಾಳೆ. ಈ ಕಡೆ ಮನೆಗೆ ಬಂದ್ಬಿಟ್ಟಿದ್ದಾನೆ. ಹಾಗಿದ್ರೆ ಇವನು ವಿಧಿ ಜೀವನದಲ್ಲಿ ಖಂಡಿತ ಪ್ರೀತಿ ಮಾಡೋಕ್ಕಿಂತ ಹೆಚ್ಚಾಗಿ ಅವಳ ಲೈಫನ್ನು ಸ್ಪಾಯ್ಲ್ ಮಾಡಬೇಕು ಅನ್ನೋದೇ ಅವನ ಇಂಟೆನ್ಷನ್ ಅಂತ ಅನ್ನಿಸ್ತದೆ. ಹಾಗಿದ್ರೆ ಏನು ಲಕ್ಷ್ಮಿ ಮುಂದೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳೋ ಸಾಧ್ಯತೆ ಸಾಕಷ್ಟಿದೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಸಿಕ್ಕಿ ಬೀಳ್ತಾನೆ. ಕಾವೇರಿ ಅವ್ರಿಗೆ ಮಗಳ ಮೇಲೆ ಹೆವಿ ಹೋಪ್ಸ್. ಹಾಗಿದ್ರೆ ಏನಪ್ಪಾ ಆಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ ಹಾಗೆ ಲಕ್ಷ್ಮಿ ಪ್ರತಿದಿನ ಪರಸ್ಪರ ತುಂಬಾನೇ ಕ್ಲೋಸ್ ಆಗ್ತಿದ್ದಾರೆ. ಈ ಕಡೆ ವೈಷ್ಣವ್ಗೂ ಕೂಡ ಲಕ್ಷ್ಮಿ ತನ್ನನ್ನು ಎಷ್ಟು ಪ್ರೀತಿ ಮಾಡ್ತಾಳೆ, ಎಷ್ಟು ನನ್ನನ್ನು ನಂಬ್ಕೊಂಡಿದ್ದಾಳೆ, ಎಷ್ಟು ಹೋಪ್ಸ್ ಇಟ್ಟಿದ್ದಾಳೆ, ಅದಕ್ಕೆ ಸರಿಯಾಗಿ ನಾನು ಕೂಡ ನಡ್ಕೋಬೇಕು, ಅವನ್ನ ಪ್ರೀತಿಸೋಕೆ ಪ್ರಯತ್ನ ಪಡಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ. ಅದಕ್ಕೆ ಸರಿಯಾಗಿ ಇಬ್ಬರು ಕೂಡ ಖುಷಿ ಖುಷಿಯಿಂದ ಫೋನಲ್ಲಿ ಮಾತಾಡ್ತಿದ್ರೆ, ಈ ಕಡೆ ಖುಷಿಲಿ ಆಕಾಶದಲ್ಲಿ ತೇಲ್ತಾ ಇರ್ತಕ್ಕಂಥ ಲಕ್ಷ್ಮಿ ನೋಡದೆ ಕಾವೇರಿ ಅವ್ರಿಗೆ ಗುದ್ದು ಬಿಡ್ತಾಳೆ. ಇದರಿಂದಾಗಿ ಕಾವೇರಿ ಅವರು ಸಿಕ್ಕಾಪಟ್ಟೆ ಸೆಟ್ ಮಾಡ್ಕೋತಾರೆ. ಕಣ್ಣನ್ನು ನೆಟ್ಟಿಗೆ ಬಿಟ್ಕೊಂಡು ಓಡಾಡೋಕ್ಕಾಗೋದಿಲ್ವಾ? ಈ ರೀತಿನ ಓಡಾಡೋ ಜಾಗದಲ್ಲಿ ಓಡಾಡೋದು ಅಂತ ರೇಗ್ತಾ ಇದ್ರೆ, ಈ ಕಡೆ ಸಾರಿ ಅತ್ತೆ ನೋಡಲಿಲ್ಲ ಅಂತ ಲಕ್ಷ್ಮಿ ಹೇಳ್ತಿದ್ರೆ, ಈ ಕಡೆ ಸುಪ್ರೀತಾ ಅವ್ರು ಬಂದಿದ್ದ ಏನದಕ್ಕೆ ಮಗ ಮತ್ತು ಸೊಸೆ ಪಾಪ ಫೋನಲ್ಲಿ ಕೂತ್ಕೊಂಡು ಪ್ರೀತಿಯಲ್ಲಿ ತೇಲಾಡ್ತಿದ್ರು. ಆ ಒಂದು ಬರದಲ್ಲಿ ನಿಮಗೆ ಡ್ಯಾಶ್ ಹೊಡ್ತಿದ್ದಾಳಷ್ಟಿ ಅಂತ ಹೇಳ್ತಿದ್ದಾಗೆ ಈ ಕಡೆ ಕಾವೇರಿ ಅವರು ಸಿಟ್ಟಾಗ್ತಾರೆ. ಅವ್ರು ಸಿಟ್ಟಾಗಲಿ ಅಂತಾನೆ ಸುಪ್ರೀತಾ ಅವರು ಮತ್ತಷ್ಟು ಒಗ್ಗರಣೆನ ಹಾಕಿ ಉರಿಸ್ತಾರೆ. ನಂತರ ಅಜ್ಜಿ, ಸುಪ್ರೀತಾ, ಅಂಕಿತ್ ಎಲ್ಲರೂ ಕೂಡ ಸೇರ್ಕೊಂಡಿದ್ದೆ ಲಕ್ಷ್ಮಿನ ರೇಗಿಸ್ತಾರೆ. ನಂತರ ಲಕ್ಷ್ಮಿ ಅಂತೂ ನಾಚ್ಕೊಂಡಿದ್ದೆ, ಎಲ್ಲ ನಿಮ್ಮಿಂದಾನೆ ರೀ, ನಾನು ಬೇಡ ಅಂತ ಹೇಳಿದೆ ಅಂತ ಹೇಳಿ ವೈಷ್ಣವ್ಗೆ ಕಾಲ್ ಮಾಡ್ತಾ ಅಲ್ಲಿಂದ ಚಲ್ಗಯ ಅಂತ ಅಲ್ಲಿಂದ ಹೊರಟೆ ಬಿಡ್ತಾಳೆ. ಈ ಕಡೆ ಕಾವೇರಿ ಅವರು ಹಾಗೆ ಕೃಷ್ಣ ಅವರು ಮನೆಯವರು ಎಲ್ಲರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಅಂತ ಕೂತ್ಕೊಂಡಿದ್ದಾರೆ. ಆದರೆ ಅಲ್ಲಿ ವಿಧಿ ಮಾತ್ರ ತನ್ನ ಲವ್ವರ್ ಜೊತೆ ಬೇಬಿ 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 ಅಂತ ಮಾತಾಡ್ತಿದ್ದಾಳೆ. ಈ ಕಡೆ ಗಂಗಕ್ಕ, ಲಕ್ಷ್ಮಿ ಎಲ್ಲರೂ ಕೂಡ ಊಟಕ್ಕೆ ಕರೀತಿದ್ದಾರೆ. ಎಷ್ಟೇ ಕರೆದ್ರೂ ಕೂಡ ಇಲ್ಲಿ ವಿಧಿಗಂತೂ ಡಿಸ್ಟರ್ಬ್ ಆಗ್ತದೆ. ತಕ್ಷಣ ಇರಿಟೇಟ್ ಆದಂತಹ ವಿಧಿ ತಕ್ಷಣನೇ ಬಂದು, ಏನು ಕರೀದ್ರಿ ತಾನೇ ಒಂದ್ಸತಿ, ಪದೇ ಪದೇ ಏನಲ್ಲಿ ಕರೆಯೋದು, ಏನು ಮಾಡಬಾರ್ದು ಮಾಡಿ ಕುಡಿಸ್ಬಿಟ್ಟಿದ್ದಾರ, ಏನು ಮಾಡಿದ್ರ? ಅದೇ ಅನ್ನ ಸಾರು ತಾನೆ, ಅದಕ್ಕಿಂತ ಏನು ಸ್ಪೆಷಲ್ ಇಲ್ಲ ತಾನೆ, ಏನು ಸ್ಪೆಷಲ್ ಡಿಶ್ನ ಎಲ್ಸಿರೋ ರೀತಿ ಏನು ಬಾ ಅಂತ ಊಟಕ್ಕೆ ಕರೆಯೋದು, ಅದೇ ಅನ್ನ, ಅದೇ ರಸಮ್, ಅದೇ ಅನ್ನ ಸಾಂಬಾರು ಅಂತ ಹೇಳ್ತಿದ್ದಾಳೆ. ಇನ್ನೇನಾದರೂ ಮಾಡಿದ್ಯಾ ಅಂದಾಗ, ಇಲ್ಲ ಅನ್ನ ಸಾಂಬಾರು ಅಂತದಾಗೆ ನೋಡಿದ್ಯಾ, ನಿನ್ಗೆ ಎಲ್ಲಿ ಬರುತ್ತೆ ಪಿಜ್ಜಾ ಬರ್ಗರ್ ಎಲ್ಲ ಮಾಡೋಕ್ಕೆ ಬರುತ್ತಾ, ಇನ್ನೂ ಪಿಜ್ಜಾ ಬರ್ಗರ್ನ ತಂದು ಮಾಡಿಟ್ಬಿಟ್ಟಿದ್ದೀನಿ ಅನ್ನೋತಿದ್ದ ಕರೀತಿಯಲ್ಲ ಅಂತದಾಗೆ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ವಿಧಿ? ಎಲ್ಲರೂ ಕೂಡ ಊಟ ಮಾಡ್ತಿರೋದಕ್ಕೆ ತಾನೇ ನಿನ್ನನ್ನು ಕೂಡ ಕರೆದಿದ್ದು, ಅದಕ್ಕೆ ಇಷ್ಟೆಲ್ಲ ರೇಗ್ಬೇಕಾ ಅಂತ ಹೇಳ್ತಿದ್ದಾರೆ ಕೃಷ್ಣ. ಆದರೆ ಇಲ್ಲಿ ವಿಧಿ ಮಾತುಗಳು ಎಲ್ಲಿನ ಮೀರತ್ತ. ತಕ್ಷಣ ಸೆಟ್ ಮಾಡ್ಕೊಂಡು ಅಲ್ಲಿ ಹೋದರೆ ಈ ಕಡೆ ಗಂಗಾಕ ಕೂಡ ತುಂಬ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಸುಪ್ರೀತಾ ಅವರಂತೂ, ನೋಡುವಣ ನಿನ್ನ ಮಗಳು ಅಡ್ಡದಾರಿ ಹಿಡಿತಿದ್ದಾಳೆ, ಸ್ವಲ್ಪ ಎಚ್ಚೆತ್ಕೊಂಡು ಕಂಟ್ರೋಲ್ ತೊಗೊಂಡ್ಬಾಣ ಅಂತ ಹೇಳ್ತಿದ್ದಾಗ ಈ ಕಡೆ ಕೃಷ್ಣವರು ಕೂಡ, ಹೌದು ನಾನು ಕೂಡ ಅಬ್ಸರ್ವ್ ಮಾಡ್ತಿದ್ದೇನೆ, ಇವಳು ಎಲ್ಲೇ ಮೀರ್ತದ, ಲಿಮಿಟ್ ಕ್ರಾಸ್ ಮಾಡ್ತಿದ್ದಾಳೆ, ನಿಜ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು ಅಂತ ಹೇಳ್ತಾರೆ. ಸುಪ್ರೀತಾ ಅವರು ಹೇಳಿದ್ದಕ್ಕೆ ಸರಿಯಾಗಿ ಸಾಥ್ ಕೊಟ್ಟು ಮಗಳ ವಿರುದ್ಧವಾಗಿ ಮಾತಾಡ್ತಾರೆ. ಇದು ಕಾವೇರಿ ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ತಕ್ಷಣ ರೂಮಿಗೆ ಬರ್ತಿದ್ದಾಗ ಈ ಕಡೆ ಕಾವೇರಿ ಅವರು, ಏನು ಕೃಷ್ಣ ಆ ಸುಪ್ರೀತಾ ಹತ್ರ ಮಗಳು ಬಿಟ್ಟು ಮಾತಾಡ್ತಿದ್ಯಲ್ಲ, ನಿನ್ನ ಮಗಳ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಅವಳೇನು ಹೇಳೋದು, ನಮ್ಮ ಮಗಳ ಬಗ್ಗೆ ಏನು ಹೇಳಿದ್ದು ಗೊತ್ತಾ ಅಂತಿದ್ದಾಗೆ ಗೊತ್ತು. ಅಣ್ಣನ ಮಗಳು ಹಾದಿ ತಪ್ಪಿದ್ರೆ ಯಾರು ತಾನೇ ನೋಡ್ಕೊಂಡು ಸುಮ್ಮನೆ ಇರ್ತಾರೆ, ಸರಿಯಾಗಿ ಹಾದಿಗೆ ತೊಗೊಂಡು ಬಾ ಅಂದರು ಅಷ್ಟೇ ಅಂತ ಹೇಳ್ತಿದ್ರೆ ಏನು ಹಾದಿಗೆ ತೊಗೊಂಡು ಬರೋದು, ನಮ್ಮ ಮಗಳು ಏನು ಅಂತ ನಮಗೆ ಗೊತ್ತಿಲ್ವಾ? ಇದು ಒಂದು ಅಡೋಲೆಸೆನ್ಸ್ ಬೇರೆ. ಈ ಒಂದು ಟೈಮಲ್ಲಿ ಎಲ್ಲರೂ ಕೂಡ ಈ ರೀತಿ ಬಿಹೇವ್ ಮಾಡೋದು ಸಹಜ. ಹಾಗಂತ ನಮ್ಮ ಮಗಳೇನು ದಾರಿ ತಪ್ಪಿಲ್ವಲ್ಲ. ಆದರೆ ನಿನ್ನ ತಂಗಿ ಸುಪ್ರೀತಾ ಎಷ್ಟೆಲ್ಲ ಆಟ ಆಡಿದ್ಲು ಅಂತ ನಿನಗೆ ಗೊತ್ತಿದೆ ಅಲ್ವಾ? ಈ ಟೈಮಲ್ಲಿ ಅವಳಿಗೇನಿದೆ ಹೇಳೋಕೆ ಯೋಗ್ಯತೆ ಅಂದಾಗ? ಹಾಗಂತ ಅವ್ರು ತಪ್ಪು ಮಾಡಿದ ಮಾತ್ರಕ್ಕೆ ಮುಂದೆ ಇನ್ಯಾರೂ ಕೂಡ ಅದೇ ತಪ್ಪು ಮಾಡಿದ್ರೆ ಸಾಥ್ ಕೊಡಬೇಕು ಅಂತಾನ? ಅವ್ರ ಅಣ್ಣನ ಮಗಳು ಹಾದಿ ತಪ್ಪಿದ್ರೆ ಹಾದಿ ತಪ್ಪಬಾರ್ದು, ನಾನು ಮಾಡಿದ ತಪ್ಪು ಮಾಡಬಾರ್ದು ಅಂತ ಹೆಚ್ಚೆತ್ಕೊಳ್ಳೋದು ತಪ್ಪ? ಅವಳು ಹೇಳಿದ್ದು ಸರಿಯಾಗೇ ಇದೆ, ನಿಜ. ವಿಧಿ ಕೂಡ ಅದೇ ರೀತಿ ಆಡ್ತಿದ್ದಾಳೆ ಅಂತ ಹೇಳ್ತಾರೆ. ಆದರೆ ನನಗೆ ನನ್ನ ಮಗಳ ಮೇಲೆ ನಂಬಿಕೆ ಇದೆ ಅಂತ ಕಾವೇರಿ ಅವರು ಹೇಳ್ತಾರೆ. ಜೊತೆಗೆ ನೋಡು ಕಾವೇರಿ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಸೂಪರ್ ಜೋಡಿ ಕಾಂಪಿಟೇಷನಲ್ಲಿ ನಾವು ಈ ವರ್ಷ ಭಾಗವಹಿಸೋದು ಬೇಡ, ನನಗೆ ಭಾಗವಹಿಸಬೇಕು ಅಂತ ಇಷ್ಟ ಆಗ್ತಿಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ಕೃಷ್ಣ? ನಾವು ಸೂಪರ್ ಜೋಡಿ ಕಾಂಪಿಟೇಷನಲ್ಲಿ ಭಾಗವಹಿಸಬೇಕು, ನಮಗೆ ಪ್ರೈಸ್ ಬರಬೇಕು ಅಂತ ಹೇಳ್ತಾರೆ. ಹಿಂಗೆ ಮಾತಾಡ್ತಿದ್ಯಾ ಕಾವೇರಿ? ಮನೇಲಿ
ನಮ್ಮ ಮಕ್ಕಳಿದ್ದಾವೆ, ಅವು ಗೆಲ್ಲಿ ಅನ್ನೋದು ಬಿಟ್ಟು ನಾನೇ ಗೆಲ್ಲಬೇಕು ಅಂತಿದ್ಯಲ್ಲ ಅಂದಾಗ ಅದು ಹಾಗಲ್ಲ ಕೃಷ್ಣ. ಸ್ವಲ್ಪ ಅರ್ಥ ಮಾಡ್ಕೊ. ಅಲ್ಲಿ ಯಾರು ಗೆಲ್ತಾರೆ, ಯಾರು ಚೆನ್ನಾಗಿ ಮಾಡ್ತಾರೆ, ಯಾವಾಗಲೂ ಕೂಡ ನಾವೇ ಅಲ್ವಾ ಗೆಲ್ತಿದ್ದು, ಚೆನ್ನಾಗಿ ಮಾಡ್ತಿದ್ದು. ಅಂದಮೇಲೆ ನಾವೇ ಇಲ್ಲ ಅಂದರೆ ಆ ಮಕ್ಳಿಗೆ ಎಲ್ಲಿ ಮೋಟಿವೇಟ್ ಸಿಗುತ್ತೆ, ಅದಕ್ಕಾದ್ರೂ ಪಾರ್ಟಿಸಿಪೇಟ್ ಮಾಡಬೇಕಲ್ವಾ ಅಂದಾಗ ಹೌದು ನೀನು ಹೇಳೋದು ಕೂಡ ಸರಿಯಾಗಿದೆ, ಆದರೆ ಗೆಲುವು ಅನ್ನೋದು ನಿನಗೆ ಬೇಕು ಅಂತ ಅನಿಸುತ್ತೆ. ಸರಿ ಆಯಿತು, ಮಕ್ಳಿಗೋಸ್ಕರ ನಾನು ಕಾಂಪಿಟೇಷನಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದ್ರೆ ನಾನು ಕೂಡ ಮಕ್ಳಿಗೋಸ್ಕರನೇ ಭಾಗವಹಿಸ್ಬೇಕು ಅಂತ ಹೇಳ್ತಿರೋದು. ಯಾಕಂದರೆ ಅವರಿಬ್ಬರು ಸರಿಯಾದ ಜೋಡಿ ಅಲ್ಲ ಅನ್ನೋದು ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಅಂತ ಕಾವೇರಿ ಅವ್ರು ಹೇಳ್ತಾರೆ. ನಂತರ ಈ ಕಡೆ ಗಂಗಕ್ಕ ತುಂಬ ಬೇಜಾರು ಮಾಡಿಕೊಂಡಿದ್ದೆ. ಈ ಕಡೆ ಮೊದಲು ನಾನು ಪಿಜ್ಜಾ ಬರ್ಗರ್ನೆಲ್ಲ ಮಾಡಲೇಬೇಕು ಅಂತ ಹೇಳಿ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನೋಡಿಕೊಂಡು ಪಿಜ್ಜಾ ಬರ್ಗರ್ನ ಮಾಡೋಕ್ಕೆ ಹೋಗ್ತಿದ್ರೆ ಈ ಕಡೆ ಲಕ್ಷ್ಮಿ ಬಂದಿದೆ. ಏನಕ್ಕ ತುಂಬ ಬೇಜಾರು ಮಾಡ್ಕೊಂಡ್ರಿ ಅನ್ಸುತ್ತಲ್ವಾ, ವಿಧಿ ಮಾತನ್ನ ಸೀರಿಯಸ್ ಆಗಿ ತೊಗೊಂಡಿದ್ದೀರಾ ಅನ್ಸುತ್ತೆ, ಅದಕ್ಕೋಸ್ಕರ ಏನೇನೋ ಮಾಡಬೇಕು ಅಂತಿದ್ದೀರಾ ಅನ್ನೋಷ್ಟರಲ್ಲಿ ಅಂಕಿತ್ ಕೂಡ ಬರ್ತಾನೆ. ಏನು ಮಾಡ್ತಿದ್ಯಾ ಗಂಗಕ್ಕ? ಪಿಜ್ಜಾ ಬರ್ಗರ್ ಮಾಡ್ತಿದ್ಯಾ, ನಿನಗೆಲ್ಲ ಬರುತ್ತೆ, ಏನೇನು ಬೇಕು ಸಾಮಗ್ರಿ ಹೇಳು ಅಂತಿದ್ದಾಗ ಹೇಳೋಕೆ ಸರಿಯಾಗಿ ಬರಲ್ಲ. ನೋಡು ನಿನ್ಗೆ ಹೇಳೋಕೆ ಬರ್ತಿಲ್ಲ, ಮಾರ್ಕೆಟ್ ಏನಾದರೂ ಹೋದರೆ ಒಂದು ಹೋಗಿ ಮತ್ತೊಂದು ತೊಗೊಂಡು ಬರ್ತೀಯ, ನಾನೇ ಹೋಗಿ ತೊಗೊಂಡು ಬರ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಡೋರ್ ಓಪನ್ ಮಾಡಿದ್ರೆ ಪಿಜ್ಜಾ ಡೆಲಿವರಿ ಬಾಯ್ ಬಂದಿದ್ದಾರೆ. ಯಾರು ನೀವು ಅಂದಾಗ ಡೆಲಿವರಿ ಬಾಯ್ ಅಂತಿದ್ದಾಗೆ ಈ ಕಡೆ ವಿಧಿ ಬರ್ತಾಳೆ. ಅಷ್ಟರಲ್ಲಿ ಗಂಗಕ್ಕ ಲಕ್ಷ್ಮಿ ಕೂಡ ಅಲ್ಲಿಗೆ ಬರ್ತಾರೆ. ಬಿವಿ ಅಂತ ಹೇಳ್ತಿದ್ದಾಗೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಏನು ಡೆಲಿವರಿ ಬಾಯ್ನ ಬೇಬಿ ಅಂತ ಹೇಳಿದ್ಯಾ ವಿಧಿ ಅಂದಾಗ ನಾನೆಲ್ಲಿ ಹೇಳಿದೆ, ನಿನಗೆಲ್ಲೋ ಹಾಗೆ ಕೇಳಿಸಿರ್ಬೇಕು, ನಾನು ಯಾಕೆ ಡೆಲಿವರಿ ಬಾಯ್ನ ಬೇಬಿ ಅಂತ ಹೇಳಿ ಅಂತ ಹೇಳ್ತಿರುವಷ್ಟರಲ್ಲಿ ಗಂಗಕ್ಕ ಲಕ್ಷ್ಮಿ ಅವರು ಕೂಡ ನಮಗೂ ಹಾಗೆ ಕೇಳಿಸ್ತು ಅಂತಾರೆ. ನಾನು ಆ ರೀತಿ ಹೇಳಿಲ್ಲ ಅಂತ ಹೇಳ್ತಿದ್ದಾಗೆ ಈ ಕಡೆ ಒಂದು ಪಿಜ್ಜಾನ ತೊಗೊಂಡಿದ್ದೆ, ನೀವು ಯಾಕೆ ಯಾವುದೇ ರೀತಿ ಯೂನಿಫಾರ್ಮ್ ಹಾಕಿಲ್ಲ, ಯಾವ ಪಿಜ್ಜಾ ನಿಮ್ಮದು ಅಂದಾಗ ಡಾರ್ಲಿಂಗ್ ಪಿಜ್ಜಾ ಅಂತಾರೆ. ಡಾರ್ಲಿಂಗ್ ಪಿಜ್ಜಾನ ನಾನು ಕೇಳೇ ಇಲ್ವಲ್ಲ ಈ ಹೆಸರು ಅಂದಾಗ ಈಗ ತಾನೇ ಲಾಂಚ್ ಆಗಿದೆ, ಇನ್ನೂ ಕೂಡ ಅಫಿಷಿಯಲ್ ಆಗಿಲ್ಲ ಅಂತ ಹೇಳ್ತಾರೆ. ನಂತರ ಈ ಕಡೆ ಪಿಜ್ಜಾ ತೊಗೋತಾರೆ. ಅವರೆಲ್ಲರೂ ಕೂಡ ಹೋದರೆ ಈ ಕಡೆ ಲಕ್ಷ್ಮಿ ಅಲ್ಲೇ ಇರ್ತಾಳೆ. ಇನ್ನೂ ಯಾಕೆ ನೀವು ಇಲ್ಲೇ ನಿಂತಿದ್ರಾ, ಏನಾದರೂ ಟಿಪ್ಸ್ ಕೊಡ್ಬೇಕತ್ತಾ ಅಂತ ಕೇಳ್ತಿದ್ದಾಗೆ ಈ ಕಡೆ ವಿಧಿ ಯು ಪಿ ಐ ಮಾಡಿಬಿಡು ಅಂತ ಹೇಳಿದಕ್ಕೆ ಏನು ಚಿಲ್ಲರೆ ಕಾಸ್ಗೆಲ್ಲ ಯು ಪಿ ಐ ಮಾಡೋದ, ಹೋಗು ಒಂದು 50 ರೂಪಾಯಿ ಟಿಪ್ಸ್ ತೊಗೊಂಡು ಅಂತಾರೆ. ಏನು ಇದರಲ್ಲಿ ಫೋನಲ್ಲೇ ಮಾಡು ಅಂದಾಗ ಹೇಳೋಕೆ ಮಾತ್ರ ಅದಕ್ಕೆ ಹಾಗೆ ಹೀಗೆ ಡೆಲಿವರಿ ಅವ್ರ ಮುಂದೆ ಕೂಡ ಮರ್ಯಾದೆ ತೆಗಿತೀಯ ಅಲ್ವಾ, ಸರಿ ಬಿಡು ನಿನ್ನ ಕೈಲಿ ಹೋಗೋಕ್ಕಾಗಿಲ್ಲ ಅಂದರೆ ನಾನೇ ಹೋಗಿ ತೊಗೊಂಡು ಬರ್ತೀನಿ ಅಂದಾಗ ಇಲ್ಲ ನಾನೇ ಹೋಗ್ತೀನಿ ಅಂತ ಲಕ್ಷ್ಮಿ ಹೋಗ್ತಾಳೆ. ನಂತರ ಐ ಲವ್ ಯು ಬೇಬಿ ಅಂತ ಹಗ್ ಮಾಡ್ತಾಳೆ ವಿಧಿ. ನಂತರ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ನಂತರ ಈ ಕಡೆ ಅವನೇ ಪಿಜ್ಜಾ ಕೇಕ್ ಎಲ್ಲವನ್ನ ಕೂಡ ವಿಧಿಗೆ ತನ್ನ ಕೈಯಾರೆ ತಿನ್ನಿಸ್ತಾನೆ. ನಂತರ ಇದು ನಿಂದೆ ರೂಮ್ ಅಲ್ವಾ ಅಂತ ಹೇಳಿ ನುಗ್ಗೆ ಬಿಡ್ತಾನೆ. ನಂತರ ಹೀಗೆ ಇಬ್ಬರು ಕೂಡ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿ ಬರ್ತಾಳೆ. ಹೊರಗಡೆ ನೋಡ್ತಾಳೆ, ಯಾರೂ ಕೂಡ ಕಾಣಿಸಲ್ಲ, ಶೂ ಇರುತ್ತೆ. ಎಲ್ಲಿ ಹೋಗಿರ್ಬೋದು ಅಂತ ಅಂದ್ಕೊಂಡಿದ್ದೆ. ವಿಧಿ ರೂಮಿಗೆ ಬಂದು ಎಲ್ಲಿ ಡೆಲಿವರಿ ಬಾಯ್ ಅಂತಿದ್ದಾಗ ಈ ಕಡೆ ಲಕ್ಷ್ಮಿ ಬರ್ತಿದ್ದಾಳೆ ಅಂತ ಅಲ್ಲೇ ಮಂಚದ ಕೆಳಗೆ ಔಸ್ಕೊಂಡ್ಬಿಡ್ತಾನೆ. ನಂತರ ಈ ಕಡೆ ಲಕ್ಷ್ಮಿ ಬರ್ತಾಳೆ, ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಅವಳಿಗೆ ಒಂದು ರೀತಿಯ ಅನುಮಾನ ಬರುತ್ತೆ. ಅಷ್ಟರಲ್ಲಿ ಈ ಕಡೆ ಫೋನ್ ಅಲ್ಲೇ ಇರುತ್ತೆ. ನಂತರ ಬಂದಿದ್ದೆ, ನಾನು ಫೋನ್ ಬಿಟ್ಟು ಹೋಗಿದ್ದೆ ಅಂದಾಗ ಫೋನ್ ಬಿಟ್ಟು ಹೋಗಿದ್ದೀನಿ ಅಂತ ಹೇಳಿದ್ರೆ, ಆದರೆ ಫೋನ್ ಯಾಕೆ ವಿಧಿ ರೂಮಲ್ಲಿತ್ತು ಅಂತ ಲಕ್ಷ್ಮಿ ಕೇಳ್ತಿದ್ದಾಳೆ. ಈ ಒಂದು ಪ್ರಶ್ನೆಗೆ ಅವನ ಹತ್ರ ಉತ್ತರನೇ ಇಲ್ಲ. ನಂತರ ಈ ಕಡೆ ವಿಧಿ ನನಗೆ ಉತ್ತರ ಗೊತ್ತಾಗಲೇಬೇಕು, ಹೇಳು ಏನದಲ್ಲ ಅಂತ ಕೇಳ್ತಿದ್ರೆ ವಿಧಿ ಲಾಕ್ ಆಗಿದ್ದಾಳೆ. ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ವೇಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ.